ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿದೆ. ಸೊ ಇತ್ತೀಚೆಗಂತೂ ನನ್ನ ಒಂದು ವ್ಲಾಗ್ಸ್ ಅಪ್ಲೋಡ್ ಮಾಡೋದು ಕಡಿಮೆ ಆಗಿದೆ, ಯಾಕಂದರೆ ಸ್ವಲ್ಪ ಮಕ್ಕಳಿಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಇದೆಲ್ಲ ನಡೀತಾ ಇರೋದ್ರಿಂದ ಅವ್ರಿಗೆ ಪ್ರಿಪ್ರೇಷನ್ನು ಇಂಥದ್ರೆಲ್ಲ ನನಗೆ ಬ್ಯುಸಿಯಾಗಿ ಹೋಗಿದ್ದೀನಿ. ವಾಯ್ಸ್ ಓವರ್ ಎಡಿಟಿಂಗ್ ಇದಕ್ಕೆಲ್ಲ ಟೈಮ್ ಸಿಗ್ತಾ ಇಲ್ಲ ಆ ಒಂದು ರೀಸನಿಂದ. ಮತ್ತು ಈ ಒಂದು ವ್ಲಾಗಲ್ಲಿ ಒಂದು ಮೀಶೋ ಹಾಲ್ ಸಹ ಇದೆ. ಅಂದರೆ ಇನ್ನೇನು ಹಬ್ಬ ಹತ್ರ ಬರ್ತಾ ಇದೆಯಲ್ಲ, ದೀಪಾವಳಿ, ದಸರಾ ಎಲ್ಲ. ಸೊ ಅದಕ್ಕೆ ಇವಾಗ ಸ್ವಲ್ಪ ಟ್ರೆಂಡಲ್ಲಿರುವಂಥ ಒಂದು ಡ್ರೆಸ್ ತರಿಸಿದ್ದೀನಿ. ಅಂದರೆ ಫೆಸ್ಟಿವ್ ವೇರ್ ಅಂತಲೇ ಹೇಳ್ಬೋದು. 3 ಪೀಸ್ ಸೆಟ್ಟು, ಅಂದರೆ ವಿತ್ ದುಪ್ಪಟ್ಟ ಬರುವಂಥ ಒಂದು ಚೂಡಿದಾರು. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಕ್ಚುಲಿ ನಾನು ಮೀಶೋ ಅಲ್ಲಿ ಕ್ಲಾತಿಂಗ್ ಅನ್ನೋದು ಪರ್ಚೇಸ್ ಮಾಡ್ತಾಯಿದ್ದೆ, ತುಂಬಾ ಕಡಿಮೆ. ಮೇ ಬಿ ನನಗೆ ಅದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇರಲಿಲ್ಲ ಮೀಶೋ ಪ್ರಾಡಕ್ಟ್ಸ್ ಬಗ್ಗೆ, ಎಸ್ಪೆಷಲಿ ಕ್ಲಾತಿಂಗ್. ಓನ್ಲಿ ಕಿಚನ್ ಐಟಮ್ಸ್ ಇಂಥದ್ದು ತರಿಸ್ತಾ ಇದ್ದೆ. ಬಟ್ ಇತ್ತೀಚೆಗಂತೂ ಅದು ಒಪಿನಿಯನ್ ಚೇಂಜ್ ಆಗಿದೆ. ಒನ್ಸ್ ನಾನು ಯಾವಾಗ ಸಲ್ವಾರ್ಸ್ ಇಂಥದನ್ನೆಲ್ಲ ತರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಮೇ ಬಿ ಅದೊಂದು ಪ್ರೈಸ್ ರೇಂಜಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ತುಂಬ ಕಡಿಮೆ ಪ್ರೈಸಸ್ಗೆ ಹೋದರೆ ತುಂಬ ಮೆಟೀರಿಯಲ್ ಚೆನ್ನಾಗಿರಲ್ಲ. ಅದಕ್ಕೆ ನನಗೆ ಅದೊಂದು ರಾಂಗ್ ಒಪಿನಿಯನ್ ಇತ್ತು, ಮೀಶೋ ಕ್ಲಾತಿಂಗ್ ಚೆನ್ನಾಗಿರಲ್ಲ ಅಂತ. ಬಟ್ ಈ ಒಂದು ಸಲ್ವಾರ್ ಏನು ಇವಾಗ ತರಿಸಿದನಲ್ಲ, ಇದ್ರದ್ದು ಮೆಟೀರಿಯಲ್ ನೋಡಿ ಅದು ಫುಲ್ ನಂದು ಒಪಿನಿಯನ್ನೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ಸೊ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಶಾಪಿಂಗು ಇಂಥದ್ದೆಲ್ಲ ಪ್ಲ್ಯಾನ್ ಇದೆ. ನಾನು ಹೇಳಿದ್ನಲ್ಲ, ಮಕ್ಕಳಿಗೆ ದಸರಾ ಹಾಲಿಡೇಸ್ ಎಲ್ಲ ಆದಮೇಲೆ ಒಂದು ವೆಕೇಷನ್ ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಸೊ ಅದಕ್ಕೆ ಸ್ವಲ್ಪ ಮನೆಗೆ ಬೇಕಾಗಿರೋವಂಥ ಕೆಲವೊಂದು ಐಟಮ್ಸು ಮತ್ತು ಶಾಪಿಂಗ್, ಮಕ್ಕಳಿಗೆ ಸ್ವಲ್ಪ ಕ್ಲಾತಿಂಗು ಇಂಥದ್ದಕ್ಕೆಲ್ಲ ಸ್ವಲ್ಪ ಪರ್ಚೇಸಿಂಗ್ ಔಟ್ಸೈಡ್ ಹೋಗಬೇಕು. ಅದಕ್ಕೆ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ, ಮಕ್ಕಳಿಗೂ ಇವತ್ತು ಲಾಸ್ಟ್ ಎಕ್ಸಾಮು, ಅಂದರೆ ಇವತ್ತಿಗೆ ಪ್ರಿಪ್ರೇಷನ್ಸ್ ನಾನು ಮಾಡಿಸ್ಬೇಕಾಗಿರೋದು, ನನ್ನ ಒಂದು ಇದೆಲ್ಲ ಮುಗೀತು ಅಂತಲೇ ಹೇಳ್ಬೋದು. ಇನ್ಮೇಲೆ ಸ್ವಲ್ಪ ರಿಲ್ಯಾಕ್ಸಾಗಿ ನಾನು ಇರ್ಬೋದು. ಮತ್ತು ನನ್ನ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಬಗ್ಗೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಎಷ್ಟು ಬಂದಿದೆಯೋ ಅದಕ್ಕೆ ಈಕ್ವಲ್ ಆಗಿ ನೆಗೆಟಿವ್ ಆಗಿ ಸಹ ಕೆಲವೊಂದು ಕಮೆಂಟ್ಸ್ ಬಂದಿದೆ. ಸೊ ಯಾರ್ಯಾರಿಗೆ ನಂದು ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಸರಿ ಇಲ್ಲ ಅನ್ನೋರು ದಯವಿಟ್ಟು ಇಗ್ನೋರ್ ಮಾಡಿ ನನ್ನ ಒಂದು ವ್ಲಾಗ್ಸ್ನ. ಸೊ ನಾನು ಯಾರೋ ಒಬ್ಬರಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ ಅಂತ ನಾನು ಮಾಡ್ಕೊಂಡಿರೋಂಥ ಕೆಲವೊಂದು ಪ್ಲ್ಯಾನ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲೂ ನಾನು ನನ್ನದೇ ಬೆಸ್ಟ್ ಅಂತ ಹೇಳಲ್ಲ. ನಿಮ್ಮ ಒಂದು ಪ್ರಕಾರ ನಿಮ್ಗೆ ಎಲ್ಲಿ ಬೆಸ್ಟ್ ಅನಿಸುತ್ತೋ ನೀವು ಅಲ್ಲೇ ಇನ್ವೆಸ್ಟ್ ಮಾಡಿ. ಸೊ ಎಲ್ಲೂ ನಾನು ಮನೆ ಕಟ್ಟಲೇಬೇಕು ಆ ಥರದ್ದು ಅದೇ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿಲ್ಲ. ನಮಗೆ ಅನುಕೂಲ ಏನಾಯಿತು ನಾವು ಅದನ್ನು ಮಾಡಿದ್ದೀವಿ, ಅದರಿಂದ ನನಗೆ ಒಳ್ಳೆಯದಾಗಿದೆ. ಸೊ ನಿಮಗೇನಾದರೂ ಆ ಥರ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಮಾಡಿ ಅಂತ ಹೇಳಿದ್ದೀನಿ. ಒಂದು ಸಜೆಷನ್ ಕೊಟ್ಟಿದ್ದೀನಿ ಅಷ್ಟೇ. ಎಲ್ಲರೂ ಎಲ್ಲರ ಸಜೆಷನು ತಗೋಬೇಕು ಅಂತ ಎಲ್ಲೂ ಹಾರ್ಡ್ ಕೋಡ್ ರೂಲ್ಸ್ ಇಲ್ಲ. ಅದು ಅವರವರ ಅನುಕೂಲಕ್ಕೆ ತಕ್ಕಂಗೆ ಅದು ಮಾಡಿಫಿಕೇಷನ್ಸ್ ಇರುತ್ತೆ. ಸೊ ನನ್ನ ಒಂದು ಮಾತುಗಳು ಯಾರಿಗಾದರೂ ಎಲ್ಲಾದರೂ ಒಂದು ಸ್ವಲ್ಪ ಡಿಮೋಟಿವೇಟ್ ಆಗಲಿ, ಹರ್ಟ್ ಆಗೋಂಗೆ ಅನಿಸಿದರೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ಸೊ ಇಲ್ಲಿ ನಾನು ಈ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದಿರೋದೇ ನನ್ನಿಂದ ಇನ್ನೊಬ್ರಿಗೆ ಏನಾದರೂ 1% ಆದರೂ ಎಲ್ಲೋ ಒಂದು ಕಡೆ ಇನ್ಫೋ ಹೋಗಿ ಅವ್ರಿಗೆ ಹೆಲ್ಪ್ ಆದರೆ ಅದೊಂಥರ ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿ ಅಂತ. ಯಾರಿಗೂ ಡಿಮೋಟಿವೇಟ್ ಮಾಡೋಕ್ಕಾಗಲಿ, ಇಲ್ಲಾಂದರೆ ಅವ್ರು ಕಡಿಮೆ ಅಂತ ತೋರ್ಸೋಕ್ಕಾಗಲಿ ನಾನಿಲ್ಲಿ ಯಾವುದೇ ರೀತಿ ಪ್ರಯತ್ನ ಮಾಡ್ತಾಯಿಲ್ಲ. ಅದರಿಂದ ನನಗೇನೂ ಸಿಗಬೇಕಾಗೂ ಇಲ್ಲ. ಸೊ ಹೋಪ್ ಯಾರು ತಪ್ಪು ತಿಳ್ಕೊಂಡಿದ್ದೀರೋ ಅವ್ರಿಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗ ಬೆಳಗಿನ ನನ್ನ ಒಂದು ರೂಟೀನ್ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಒಂದು ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡಿದೆ. ಯಾಕಂದರೆ ಯೂಶ್ವಲಿ ನಾನು ಈ ಶುಕ್ರವಾರ ಮತ್ತು ಮಂಗಳವಾರ ಕಳಶ ಇಂಥದ್ದೆಲ್ಲ ಕದಲ್ಸಲ್ಲ. ಅದು ದೇವ್ರ ಪೂಜೆ ಸಾಮಾನೆಲ್ಲ ಏನು ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಲ್ವ, ಅದನ್ನು ಒಂದು ಈ ರಿಮೈನಿಂಗ್ ಡೇಸಲ್ಲಿ ಯಾವುದನ್ನ ಒಂದೇ ತೆಗೆದು ಕ್ಲೀನ್ ಮಾಡ್ತೀನಿ. ಸೊ ಇವತ್ತು ನಾನು ಸ್ವಲ್ಪ ಫ್ರೀ ಇದ್ದೆ, ಅದಕ್ಕೆ ಇವತ್ತು ಎಲ್ಲ ಕ್ಲೀನ್ ಮಾಡಿಟ್ಬಿಡೋಣ ಅಂತ. ಹೆಂಗೂ ನಾನು ಪಿತೃಪಕ್ಷ ಪೂಜೆ ಎಲ್ಲ ನೆನ್ನೆ ಮಾಡಿಟ್ಟಿದ್ದೀನಿ, ನೋಡ್ಬೋದು. ಆ ಫೋಟೋಸ್ ಎಲ್ಲ ಹಂಗೆ ಇದೆ. ಆ್ಯಕ್ಚುಲಿ ಅದರದ್ದು ವಿಡಿಯೋಸ್ ಎಲ್ಲ ಅವತ್ತು ನಾನು ತೊಗೊಳಕ್ಕಾಗಲಿಲ್ಲ, ವರ್ಕಿಂಗ್ ಡೇ ಇದ್ದಿದ್ದರಿಂದ. ಸೊ ನೆಕ್ಸ್ಟ್ ಡೇ ವ್ಲಾಗ್ ಇದು. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನನ್ನ ಒಂದು ಮೀಶೋ ಅಲ್ಲಿ ಏನು ತರಿಸಿದ್ದೀನಲ್ಲ ಪ್ರಾಡಕ್ಟು, ಅದರದ್ದು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಒಂದು ಸಲ್ವಾರ್ ನಾನು ತರಿಸಿರೋದು. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು. ಇವತ್ತು ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ನಾನು ಯಾವುದೇ ಒಂದು ತರಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಕಮೆಂಟ್ಸು ಇಂಥದ್ದನ್ನೆಲ್ಲ ಓದ್ತೀನಿ ಯಾವುದೇ ಒಂದು ಪ್ರಾಡಕ್ಟಲ್ಲಿ. ಮೀಶೋ ಅಲ್ಲಿ ಈ ಒಂದು ಪ್ರಾಡಕ್ಟ್ಗೆ ತುಂಬಾ ಒಳ್ಳೆ ಪಾಸಿಟಿವ್ ಒಂದು ಕಮೆಂಟ್ಸೇ ಬಂದಿದೆ. ಇದರಲ್ಲಿ ಒಂದು 3 ಕಲರ್ ಆಪ್ಷನ್ಸ್ ಇತ್ತು, ಅಂದರೆ ಬೇಜ್ ವಿತ್ ಪರ್ಪಲ್ ಕಲರು, ಅದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ನಾನು ತರಿಸಿರೋದು ಬಂದು ಆನಿಯನ್ ಕಲರ್ ವಿತ್ ಸ್ವಲ್ಪ ಆನಂದ ಗ್ರೀನ್ ಅಂತಾರಲ್ಲ ಆ ಕಲರಲ್ಲಿ. ಇದು ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ನನ್ನ ಹತ್ರ ಈ ಕಾಂಬಿನೇಷನ್ ಇರಲಿಲ್ಲ, ಬಟ್ ಪರ್ಪಲ್ ಆ ಕಾಂಬಿನೇಷನ್ ತುಂಬಾ ಇದೆ. ಎಷ್ಟೊಂದು ಜನ ಅದು ಯಾವಾಗೂ ನನಗೆ ಹೇಳ್ತಾ ಇರ್ತಾನೆ, ಯಾವಾಗೂ ಪರ್ಪಲ್ ಕಾಂಬಿನೇಷನ್ನೇ ಯಾಕೆ ತಗೊಳ್ತೀರಾ, ಒಂದು ಸ್ವಲ್ಪ ಚೇಂಜ್ ಮಾಡಿ ಕಲರ್ಸು ಅಂತ. ಸೊ ಅದಕ್ಕೆ ಇದೊಂದು ನನಗೆ ಆನಿಯನ್ ಕಲರ್ ತುಂಬಾ ಇಷ್ಟ ಆಯಿತು. ಒಂದು ಪ್ಯಾಸ್ಟಲ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮೆಟೀರಿಯಲ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ. ಆ್ಯಕ್ಚುಲಿ ಇದು 1000+ ಏನೋ ಇದೆ. ಒಂಥರ ಅಂಬ್ರೆಲಾ ಕಟ್ ಬಂದಿದೆ ಮತ್ತು ವಿತ್ ಲೈನಿಂಗ್ ಇದೆ ಮೆಟೀರಿಯಲ್ಲು. ಸೊ ದುಪ್ಪಟ್ಟ ಸಹ ತುಂಬಾ ಗ್ರ್ಯಾಂಡ್ ಆಗಿದೆ.
ಸೊ ಏನು ಇನ್ನೊಂದು ಥಾಟ್ ಇಲ್ದಿರಾನೆ ನೀವು ದಿವಾಳಿ ಇಂಥದಕ್ಕೆ ಅಂದರೆ ನಮ್ಮ ದೀಪಾವಳಿ ಹಬ್ಬಕ್ಕೆಲ್ಲ ಗ್ರ್ಯಾಂಡಾಗಿ ಡ್ರೆಸ್ ಬೇಕಂದರೆ ಇದು ಕಡಿಮೆ ಬಡ್ಜೆಟಲ್ಲಿ ಒಳ್ಳೆ ಮೆಟೀರಿಯಲ್ ಸಿಗ್ತಾಯಿದೆ ನೋಡಿ. ಬೇಕಾದರೆ ನೀವು ಪರ್ಚೇಸ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯ್ತು ಇದು. ಮತ್ತು ಅದು ವಿ ನೆಕ್ ಬಂದಿರೋದಕ್ಕೆ ತುಂಬಾ ಒಂಥರ ಎಲಿಗೆಂಟಾಗಿ ಕಾಣ್ತಾ ಇದೆ ಈ ಡ್ರೆಸ್ ಮೆಟೀರಿಯಲ್ ಕಂಪೇರ್ಡ್ ಟು ಪ್ರೀವಿಯಸ್ ನಾನು ಏನು ತರಿಸಿದ್ನಲ್ವ ಮೆಟೀರಿಯಲ್ಸು, ಅದಕ್ಕೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈ ಪ್ರೈಸಲ್ಲಿ ಇಷ್ಟು ಒಳ್ಳೆಯ ಒಂದು ಡ್ರೆಸ್ಸು ಸಿಗ್ತಾ ಇರೋದಂತೂ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಇದ್ರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ. ಸೊ ವೇರ್ ಮಾಡೋದಕ್ಕಂತೂ ಸಖತ್ ಕಂಫರ್ಟಬಲ್ ಆಗಿ ಫೀಲ್ ಅಂತೂ ಕೊಡ್ತಾ ಇದೆ. ಸಖತ್ ಸಾಫ್ಟ್ ಮೆಟೀರಿಯಲು, ಎಸ್ಪೆಷಲಿ ಕಲರ್ ಕಾಂಬಿನೇಷನ್ ಅಂತೂ ಸಖತ್ ಎಲಿಗೆಂಟ್ ಆಗಿದೆ. ನನಗೆ ಈ ದುಪ್ಪಟ್ಟ ಆನಂದ ಗ್ರೀನ್ಗಿಂತ ಗ್ರೇ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತೇನೋ ಅಂತ ನನಗನ್ನಿಸ್ತು. ಬಟ್ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಈ ಒಂದು ಡ್ರೆಸ್ಸು, ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನೆಕ್ಸ್ಟು ನಂದು ಸ್ವಲ್ಪ ದೇವ್ರ ಪಾತ್ರೆಗಳು ಏನೇನಿರುತ್ತಲ್ವ ಅದು ಯೂಶ್ವಲಿ ವೀಕೆಂಡ್ಸೇ ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಸೊ ದಟ್ ನನಗೆ ವೀಕ್ ಡೇಸಲ್ಲಿ ಆ ಒಂದು ಕ್ಲೀನಿಂಗು ಇಂಥದ್ದೆಲ್ಲ ತಲೆನೋವಿರಲ್ಲ. ಸೊ ಒಂದಿನ ಮುಂಚೆ ಕ್ಲೀನ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ನನಗೆ ಸೋಮವಾರ ಪೂಜೆಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ. ಸೊ ಆಲ್ರೆಡಿ ನನ್ನ ಒಂದು ಸಿಲ್ವರ್ ಕಲೆಕ್ಷನ್ದು ವ್ಲಾಗಲ್ಲಿ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟು. ಅಂದರೆ ಈ ಒಂದು ಸಿಲ್ವರ್ ಕ್ಲೀನಿಂಗಿಗೆ ಎಲ್ಲ ಮತ್ತೆ ರಿಪೀಟೆಡಾಗಿ ಕ್ವೆರಿ ಬರ್ತಾಯಿದೆ, ಅದಕ್ಕೆ ಈ ಒಂದು ವ್ಲಾಗಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಸೊ ಈ ಒಂದು ಸಿಲ್ವರ್ ಕ್ಲೀನಿಂಗಿಗೆ ನಾನು ಯೂಸ್ ಮಾಡೋ ಪ್ರಾಡಕ್ಟು ನನ್ನ ಸಿಲ್ವರ್ ಕಲೆಕ್ಷನ್ ವ್ಲಾಗ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ. ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಲ್ಲ, ನನಗೆ ಅದು ಹೆಲ್ಪ್ ಆಗಿದೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ನೆಕ್ಸ್ಟು ಇವಾಗ ಶಾಪಿಂಗ್ ಸ್ವಲ್ಪ ಎಲ್ಲ ಇತ್ತು, ಮನೆಗೆ ಬೇಕಾಗಿರೋವಂಥ ಸ್ವಲ್ಪ ಗ್ರಾಸರೀಸ್ ಆಗಲಿ ಇಂಥದನ್ನೆಲ್ಲ. ಅದಕ್ಕೆ ಹೆಂಗೂ ಇವತ್ತು ಸ್ವಲ್ಪ ಫ್ರೀ ಇದ್ನಲ್ಲ, ಮಧ್ಯಾಹ್ನದ ಮೇಲೆ ಇಲ್ಲಿ ಬಂದಿದ್ದೀನಿ. ಮಕ್ಕಳು ಬರೋಕ್ಕೆ ಮುಂಚೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬರೋಣ ಅಂತ. ಅವ್ರದ್ದು ಇವತ್ತು ಲಾಸ್ಟ್ ಎಕ್ಸಾಮು, ನಾಳೆಯಿಂದ ರಜೆ ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ನಾನು ಔಟ್ಸೈಡ್ ಬಂದಾಗ ಜಾಸ್ತಿ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ನನಗೆ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಸೊ ಜಸ್ಟ್ ಗ್ಲಿಮ್ಸ್ ಮಾತ್ರ ಇದೆ ಇಲ್ಲಿ. ಸೊ ಯಾವ್ಯಾವ ಶಾಪ್ಗೆ ಹೋಗಿದ್ದೀನಿ, ಏನೇನು ಪರ್ಚೇಸ್ ಮಾಡಿದೆ ಅನ್ನೋದ್ರ ಬಗ್ಗೆ, ಮತ್ತು ಮನೆಗೆ ಹೋದ್ಮೇಲೆ ಯಾವುದು ಆ್ಯಕ್ಚುಲಿ ಪರ್ಚೇಸ್ ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ವಲ್ಪ ಮನೆಗೆ ಬೇಕಾಗಿರೋಂಥ ಗ್ರಾಸರೀಸ್ ಎಲ್ಲ ತೊಗೊಂಡೆ. ಇದಾದಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಕಿಚನ್ ಪ್ರಾಡಕ್ಟ್ಸ್, ಈ ಆ್ಯಪಲ್ ಕಟ್ಟರು ಇಂಥದ್ದೆಲ್ಲ ಸ್ವಲ್ಪ ಹಾಳಾಯಿತು ಮೊನ್ನೆ ಕಟ್ ಮಾಡಬೇಕಾದ್ರೆ, ಅದಕ್ಕೆ ಹೊಸದು ತೊಗೊಳ್ಳೋಣ ಅಂತ ಸ್ಟೀಲ್ ಅಂಗಡಿಗೆ ನೆಕ್ಸ್ಟು ಇಲ್ಲಿಂದ ಹೋದೆ. ಆ್ಯಕ್ಚುಲಿ ಅಲ್ಲಿ ನಾನು ಆ್ಯಪಲ್ ಕಟ್ಟರ್ ಕೇಳಿದಾಗ ಅವ್ರು ಇಲ್ಲ ಅಂದರು. ಬಟ್ ಹಂಗೆ ನೋಡಬೇಕಾದ್ರೆ ಒಂದು ಗ್ಲಾಸಸ್, ನೀರು ಕುಡಿಯೋ ಗ್ಲಾಸಸ್ ಇದೆಯಲ್ಲ, ಅದು ಒಂದು ಸೆಟ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಒಂದು 3 ಟೈಪ್ಸ್ ಆಫ್ ಗ್ಲಾಸಸ್ನ ತೋರಿಸಿದ್ರು. ಇದು ತುಂಬ ಇಷ್ಟ ಆಯಿತು ನನಗೆ. ಪ್ಲೇನ್ ಆಗಿದೆ ಮತ್ತು ಒಂದೊಂದು ಫ್ಲವರ್ ಬಂದಿದೆ. ಇನ್ನಿದು ತುಂಬ ಅಗಲ ಅನ್ನಿಸ್ತು. ಮತ್ತು ಥರ್ಡ್ ಒನ್ ಈ ಥರ ಡಿಸೈನ್ ಇರೋದು ಬೇಡ, ಸುಮ್ಮನೆ ಕೊಳೆ ಎಲ್ಲ ಕೂತ್ಕೊಳ್ಳುತ್ತೆ ಬೇಗ ಅಂತ ಫಸ್ಟ್ ಒನ್ನ ತಗೊಂಡು ಇವಾಗ ರಿಲಯನ್ಸ್ ಡಿಜಿಟಲಿಗೆ ಬಂದಿದ್ದೀನಿ. ಸೊ ರೀಸನ್ ಏನಂದರೆ ಇವಾಗ ಬಿಗ್ ಬಿಲಿಯನ್ ಡೇ ಎಲ್ಲ ನಡೀತಾ ಇದೆಯಲ್ವ. ಸೊ ಆ್ಯಕ್ಚುಲಿ ನಾವು ಟಿ ವಿ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ನಮ್ಮದು ಅಪ್ಡೇಟ್ ಆಗ್ತಾಯಿಲ್ಲ, OTT ಆ್ಯಪ್ಸ್ ಎಲ್ಲ ತುಂಬ ವರ್ಷ ಆಗಿರೋದ್ರಿಂದ. ಆ ಒಂದು ರೀಸನಿಂದ ಇನ್ನು ಅದು ನಾವು ನೋಡೋದೇ OTT ಆ್ಯಪ್ಸಲ್ಲಿ. ಅದು ಬಿಟ್ಟರೆ ಡಿಶ್ ಎಲ್ಲ ನಾನು ಹಾಕ್ಸ್ಕೊಂಡಿಲ್ಲ, ಯಾರೂ ಮನೇಲಿ ನೋಡೋರಿಲ್ಲ ಅಂತ. ಸೊ ಆಫ್ಲೈನು ಆನ್ಲೈನ್ ಕಂಪೇರ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಒಂದು 10,000 ಡಿಫ್ರೆನ್ಸ್ ಇದೆ. ಆನ್ಲೈನ್ಗಿಂತ ನನಗೆ ಆಫ್ಲೈನಲ್ಲೇ ಕಡಿಮೆ ಪ್ರೈಸಸ್ ಅಂತ ಅನ್ನಿಸ್ತು ಇಲ್ಲಿ ಬಂದು ಕೇಳಿದ್ಮೇಲೆ. ಸೊ ಇನ್ನೂ ಥಿಂಕ್ ಮಾಡ್ತಾಯಿದ್ದೀವಿ ಆಫ್ಲೈನ್ ತೊಗೊಳ್ಳೋದು ಆನ್ಲೈನ್ ತೊಗೊಳ್ಳೋ ಅಂತ. ಎಂಡ್ ಆಫ್ ದ ಡೇ ನಮ್ಗೆ ಎಲ್ಲಿ ಕಡಿಮೆ ಪ್ರೈಸ್ಗೆ ಒಳ್ಳೆ ಟಿ ವಿ ಸಿಗುತ್ತೋ ಅದನ್ನೇ ತೊಗೋಬೇಕು ಅಂತ ಡಿಸೈಡ್ ಮಾಡಿ ನೆಕ್ಸ್ಟು ಇಲ್ಲಿಂದ ಒಂದು ಪಾರ್ಲರ್ ಹೋಗಿ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ಅಂದರೆ ಇನ್ನೇನು ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡಿದ್ದೀವಲ್ವ. ಸೊ ಒಂದು ಸ್ವಲ್ಪ ಹೇರ್ ತುಂಬಾ ಬೆಳೆದ್ಬಿಟ್ಟಿದೆ ಮತ್ತು ಸಖತ್ತು ಸ್ಪ್ಲಿಟ್ ಎಂಡ್ಸ್ ಆಗಿತ್ತು. ಸೊ ಒಂದು ಒಳ್ಳೆ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಒಂದು ಚಾಟ್ಸ್ ಅಂಗಡಿಯಲ್ಲಿ ಚಾಟ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ರಿಟರ್ನ್ ಆದೆ. ಆ್ಯಕ್ಚುಲಿ ಮಕ್ಕಳಿಗೆ ಕೆಲವೊಂದು ಏನು ಟಿ ಶರ್ಟ್ಸು ಇಂಥದನ್ನೆಲ್ಲ ಆರ್ಡ್ರ್ ಮಾಡಿದ್ದೆ ಮ್ಯಾಕ್ಸಿಂದ. ಒಂದು ಸೆಟ್ ಆಫ್ 5 ಟಿ ಶರ್ಟ್ಸು, ಮಗಳಿಗೂ ಒಂದು ಸೆಟ್ ಆಫ್ 3 ಟಿ ಶರ್ಟ್ಸು. ಈ ಥರ ಎಲ್ಲ ನಾವು ವೆಕೇಷನ್ ಇಂಥ ಟೈಮಲ್ಲಿ ಈ ಥರ ಒಂದು ಸೆಟ್ ತರಿಸ್ಬಿಟ್ಟಿರ್ತೀನಿ. ಸೊ ದಟ್ ಅದು ಡೈಲಿ ವೇರ್ಗೂ ಆಗುತ್ತೆ. ಬೆಳೆಯೋ ಮಕ್ಕಳಲ್ವ, ನಮಗೆ ಗೊತ್ತಿಲ್ದಿರ ಅದು ಬೇಗ ಚಿಕ್ಕದಾಗಿ ಹೋಗುತ್ತೆ. ಸೊ ಈ ಥರ ಪ್ಯಾಕ್ ತರಿಸೋದ್ರಿಂದ ಒಂದು ಅಡ್ವಾಂಟೇಜ್ ಅಂದರೆ ಡಿಫ್ರೆಂಟ್ ಕಲರ್ಸು ಸಿಗುತ್ತೆ ಮತ್ತು ಸ್ವಲ್ಪ ಕಡಿಮೆ ಪ್ರೈಸಸ್ಗೂ ಸಿಗುತ್ತೆ. ಇವಾಗ ಅಜಿಯೋಲ್ ಬೇರೆ ಆಫರ್ ನಡೀತಾಯಿತ್ತು, ಆ ಒಂದು ರೀಸನಿಂದ ಇದನ್ನು ತರಿಸ್ಕೊಂಡೆ. ಮತ್ತು ನಾನು ಶಾಪಲ್ಲಿ ತೊಗೊಂಬಂದಿದ್ದು ಗ್ಲಾಸಸ್ ಬಂದು ಇದು 6 ಸೆಟ್ ಆಫ್ 6. ಈಚ್ ಗ್ಲಾಸು ನನಗೆ 50 ರೂಪೀಸ್ ಚಾರ್ಜ್ ಮಾಡಿದ್ರು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಅಂದರೆ ರೆಗ್ಯುಲರ್ ಗ್ಲಾಸಸ್ಗಿಂತ ಈ ಥರ ಒಂಥರ ಟ್ರೆಂಡಿಯಾಗಿದೆ ಅಂತ ಇದನ್ನು ತೊಗೊಂಡೆ. ಮತ್ತು ಮಕ್ಕಳಿಗೆ ತರಿಸಿರೋಂಥ ಟಿ ಶರ್ಟ್ಸ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಂತೂ ಅಲ್ಲ. ನಿಮಗೂ ಚಿಕ್ಕ ಮಕ್ಕಳಿದ್ರೆ ನೀವು ಹೋಗಿ ಪರ್ಚೇಸ್ ಮಾಡಿ. ಮ್ಯಾಕ್ಸ್ ಬ್ರ್ಯಾಂಡ್ ಆಗಿರೋದ್ರಿಂದ ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಷ್ಟೇ ಇಲ್ಲ, ತುಂಬಾ ಚೆನ್ನಾಗಿದೆ.
ಸೊ ನೆಕ್ಸ್ಟ್ ವ್ಲಾಗು ನನ್ನ ಒಂದು ವೆಕೇಷನ್ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ನೋಡಿ ಪ್ಯಾಕಿಂಗ್ ಎಲ್ಲ ಮುಗಿದಿದೆ. ಕೊನೆ ತನಕ ನೋಡ್ತಾರೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಈ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಮತ್ತು ಎಲ್ಲಿ ಹೋಗಿದ್ವಿ, ಎಷ್ಟು ಬಡ್ಜೆಟ್ ಆಯಿತು ನನ್ನ ಒಂದು ವೆಕೇಷನ್ ಅಂತ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಮತ್ತೆ ಸಿಗೋಣ.